ಹಾಯ್ ಫ್ರೆಂಡ್ಸ್, ಅವನು ಮತ್ತು ಶ್ರಾವಣಿ ಇವತ್ತಿನ ಸಂಚಿಕೆ ತುಂಬಾ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿಬಂದಿದೆ. ನಿಮಗೂ ಕೂಡ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇಲ್ಲಿ ಅಭಿ ಕನಸು ಕಾಣ್ಕೊಂಡು ಬರ್ತಿರ್ತಾರೆ. ಒಬ್ಬನಿಗೆ ಡಿಕ್ಕಿ ಹೊಡೆದ್ಬಿಡ್ತಾರೆ. ಆ ವ್ಯಕ್ತಿ ಬಂದ್ಬಿಟ್ಟು, ಏನ್ರಿ AC ಕಾರಲ್ಲಿ ಕೂತಿದ್ದೀರಾ ಅಂತ ಹೊರಗಿನ ಬಿಸಿಲು ನೋಡೋರಿಗೆ ಕಣ್ಣಿಗೆ ಕಾಣಲ್ಲ ಏನ್ರಿ, ಹೊರಗೆ ಬಂದು ನೋಡಿ ಗೊತ್ತಾಗುತ್ತೆ ಜಗತ್ತೇನು ಅಂತ ಹೇಳ್ತಾರೆ. ಸಾರಿ ಕಣ್ರಿ, ಒಂದು ಸ್ವಲ್ಪ ಕನಸು ಕಾಣ್ತೈತೆ ಅಂತ ಹೇಳ್ತಾರೆ, ಮೈ ಮರ್ತಿದ್ದೆ ಅಂತ ಹೇಳ್ತಾರೆ. ಏನು ಎದಕ್ಕೆ ನನ್ನ ಹೆಂಡತಿ ನೆನಪು ಮಾಡಿಕೊಂಡು ಮೈ ಮರ್ತಿದ್ದೀರಿ ಅಂತ ಹೇಳ್ತಾರೆ. ಹಾಗೆ ಕಣ್ರಿ, ಹೆಂಡತಿ ಅನ್ನೋದನ್ನ ಯಾಕಾದರೂ ಮಾಡ್ತಾರೋ, ಈ ಮದುವೆ ಅನ್ನೋದನ್ನು ಯಾಕಾದರೂ ಮಾಡ್ತಾರೋ, ಮುಗಿದೋಗುತ್ತೆ ನಮ್ಮಂಥವ್ರ ಪಾಡೋ, ಈ ಹೆಂಡತಿ ಅಂತ ಯಾಕೆ ಬರ್ತಾರೋ, ಹುಷಾರಾಗಿ ಹೋಗಿ ಸರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸಾರಿ ಅಂತ ಹೇಳ್ತಾರೆ. ಹೆಂಡ್ತಿನೇ ಹ್ಯಾಪಿನೆಸ್ ನಿಜ. ಹೆಂಡತಿ ಅಂದ ತಕ್ಷಣ ಕಾಲ್ ಮಾಡಿಬಿಡ್ತಾಳೆ ಇಲ್ಲಿ ಶ್ರಾವಣಿ, ಏನ್ರಿ ಮಿಸ್ ಮಾಡ್ಕೋತಿದ್ರ ನನ್ನ ಅಂತ ಹೇಳ್ತಾರೆ. ಬರೀ ರೊಮ್ಯಾಂಟಿಕ್ ಮೂಡಲ್ಲಿ ಇರಬೇಡ, ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊ ಅಂತ ಹೇಳ್ತಾರೆ. ಓಹೋ, ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದಿದ್ದು ಯಾರು ಅಂತ ಹೇಳ್ತಾರೆ. ಆಗ ಇಲ್ಲಿ ನಾನು ಹೊರಟಾಗ ಆ ಥರ ಮಾತಾಡಿದೆ, ನಾನು ಕೇಳ್ತಾ ಇರ್ತಾನೆ, ಹೇಳು ಚಿನ್ನ ಅಂತ ಇಲ್ಲಿ ಹೇಳ್ತಾರೆ. ಹೌದು, ಈಗಷ್ಟೇ ಬೇಗ ಬಾ ಅಂತ ಹೇಳ್ತಾರೆ. ನಿನಗೇನೋ ಆಗಿಲ್ಲ ತಾನೆ ಅಂತ ಕೇಳ್ತಾರೆ. ಯಾಕಂತ ಕೇಳ್ತಾರೆ ಅಂದರೆ ಆಕ್ಸಿಡೆಂಟ್ ಆಯಿತು ಅಂತ ಹೇಳ್ಬಿಡ್ತಾರೆ. ಆಗ ತುಂಬ ಭಯ ಪಟ್ಬಿಡ್ತಾಳೆ ಶ್ರಾವಣಿ. ಬೇಗ ಬಾ, ಅದೇ ಏನೋ ಹೇಳಬೇಕು ಅಂತ ಹೇಳ್ತಾರೆ. ಇಲ್ಲಿ ಅದೇ ಅಣ್ಣನಿಗೆ ಹೇಗೆ ಹೇಳೋದು ಅಂತ ರಿಹರ್ಸಲ್ ಮಾಡ್ತಿರ್ತಾಳೆ. ಅಣ್ಣ ಸಾರಿ ಅಣ್ಣ, ನೀನು ಹೇಳ್ದಂಗೆ ನಂಗೆ ಮಾಡೋಕ್ಕಾಗಲಿಲ್ಲ, ದಯವಿಟ್ಟು ನನಗೆ ಕ್ಷಮಿಸೋಣ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಅನ್ನೋಷ್ಟರಲ್ಲಿ ಒಂದು ಅನಾಮಿಕ್ ಕಾಲ್ ಬರುತ್ತೆ. ಏನಿದು ಅನ್ನೋನ್ ನಂಬರ್ಸು, ಇದೇ ನಂಬರಿಂದ ಮೊನ್ನೆ ಬೇರೆ ಕಾಲ್ ಬಂತು, ಇವಾಗ ಏನಪ್ಪ ಅಂತ ಬೈದಿಂದ ಕಾಲ್ ರಿಸೀವ್ ಮಾಡ್ತಾರೆ. ಇಲ್ಲಿ ನಾನು ಯಾರು ಅಂತ ಗೊತ್ತಾಯ್ತಾ, ಧ್ವನಿ ಗೊತ್ತಾಯ್ತಾ ಅಂತ ಇಲ್ಲಿ ಗರುಡ ಕೇಳ್ತಾರೆ. ಆಗ ನೀವು ಯಾರಾದರೆ ನನಗೇನ್ರಿ, ಯಾಕೆ ಕಾಲ್ ಮಾಡಿದ್ದೀರಾ ಅಂತ ಇಲ್ಲಿ ಶ್ರಾವಣಿ ಅಂತ ಆದ್ಯ ಅಂತಾಳೆ. ಅದಕ್ಕೆ ಅಮ್ಮಯ್ ಗೊತ್ತು ತಾನೆ, ಈಗ ನೋಡಿ ಇಲ್ಲಿ ನನ್ನ ಪಕ್ಕನೇ ಇದ್ದಾನೆ, ಅವ್ನಿಗೆ ಒಂದೇ ಒಂದು ಚಾಕು ಅಥವಾ ಒಂದೇ ಒಂದು ಕಾರಿಂದ ಗುದ್ದೆ ಅಂದರೆ ಅವ್ನು ಹರ ಅಂತ ಮೇಲೆ ಹೋಗ್ಬಿಡ್ತಾನೆ. ಏನು ನಿನ್ನ ಕತೆ, ಏನು ಹೇಳ್ತೀಯ, ಮನೆಯಲ್ಲಿ ಆಗೋ ವಿಷಯ ನನಗೆ ಗೊತ್ತಾಗ್ತಿದೆಯಾ ಅಂತ ಅನ್ಕೋತೀಯ? ಎಲ್ಲ ಗೊತ್ತು ನನಗೆ, ಪ್ರಶ್ನೆ ಕೇಳಬೇಡ, ಈಗಷ್ಟೇ ಹೇಳು, ನೀನು ವಿಕ್ಕಿನ ಮದುವೆ ಆಗಲ್ಲ ಅಂತ ಅಭಿ ಮುಂದೆ ಹೇಳಬಾರ್ದು. ಅಭಿ ಮುಂದೆ ಹೇಳಲ್ಲ ಅಂದರೆ ಇವನು ಬದುಕುಳ್ತಾನೆ, ಇಲ್ದೋರು ಇವನ ಜೀವನ ಹರ ಅನ್ನೋ ಹಾಗೆ ನಾನು ಮಾಡ್ತೀನಿ, ಏನು ಸತ್ಯ ಹೇಳು ಅಂತ ಇಲ್ಲಿ ಆದ್ಯಗೆ ಹೇಳ್ತಾರೆ. ಆಗ ಆಯ್ತಾಯಿತು, ನಾನು ಹೇಳಲ್ಲ ಮನೆಯವ್ರ ಮುಂದೆ, ನಾನು ಅಣ್ಣನ ಮುಂದೆ ಬಿಟ್ಬಿಡಿ ಅಮ್ಮಯ್ಯನ ಅಂತ ಇಲ್ಲಿ ಆದ್ಯ ಕೇಳ್ಕೊತಾಳೆ. ಆಗ ಈ ಗರುಡ, ಸರಿ ಆಗಿದ್ರೆ ಆದ್ಯ ಅಮ್ಮಯ್ಯ ಬದುಕೊಳ್ಬೇಕಂದ್ರೆ ನೀನು ಮದುವೆ ಆಗ್ತೀನಿ ಅಂತ ಆಗೋಲ್ಲ ಅನ್ನೋ ವಿಷಯನ ವಿಕ್ಕಿ ಮುಂದೆ ಅಭಿ ಮುಂದೆ ಹೇಳೋ ಆಗಿಲ್ಲ ಅಂತ ಇಲ್ಲಿ ಆದ್ಯಗೆ ಕಂಡೀಷನ್ ಆಗ್ತಾನೆ. ಇಲ್ಲಿ ಆದ್ಯ ಕೂಡ ಪಾಪ ಹ್ಞೂ ಅಂತೇಳಿ ತುಂಬ ಕಣ್ಣೀರು ಹಾಕ್ತಾಳೆ. ಬರ್ತಾ ಶ್ರಾವಣಿನ ನೋಡಿ ಕಳೆದೋಗ್ತಾ ಇದ್ದಾಳೆ ಅಭಿ. ಕಳ್ಳ, ಇಷ್ಟು ಬೇಗನ ಹಾರ್ಟನ್ನು ಕಳ್ತನ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಕಿಲ್ಲ ಅಂತ ಇಲ್ಲಿ ಕೀಪ್ ಇಟ್ ಅ ಬ್ಯೂಟ್ ಅಂತ ಇಲ್ಲಿ ಹೊಗಳ್ತದೆ. ಇನ್ನಷ್ಟು ಅವಳನ್ನು ಜಾಸ್ತಿ ಇಂಪ್ರೆಸ್ ಮಾಡೋ, ನೋಡ್ತಾ ನಿನ್ನ ಜಾಸ್ತಿ ಲವ್ ಆಗಬೇಕು ಅಂತ ಇಲ್ಲಿ ಅಭಿ ಹೊಗಳ್ಕೋತಿರ್ತಾನೆ. ಅದನ್ನು ನೋಡಿಬಿಟ್ಟು ಇಲ್ಲಿ ಶ್ರಾವಣಿ, ನಿನ್ನ ಹೊಗಳ್ಕೋಕೆ ದೊಡ್ಡವನಿದೆಯಾ ಬಿಡು ಅಂತ ಹೇಳ್ತಾರೆ ಇಲ್ಲಿ ಶ್ರಾವಣಿ. ಗಂಡನ ಹೊಗಳಿದ್ರೆ ಹೆಂಡತಿ ಬ್ಯೂಟಿ ಕಮ್ಮಿ ಆಗತ್ತೆ ಅಂತ ಭಯ ಇರಬೇಕು ನಿನಗೆ ಅಂತ ಹೇಳ್ತಾರೆ. ಏನೋ ನಿನಗೆ ಏನೋ ಬ್ಯೂಟಿನ, ನಿನ್ನನ್ನು ಹೊಗಳಿದ್ರೆ ನನ್ನ ಬ್ಯೂಟಿ ಯಾಕೆ ಕಮ್ಮಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅದೇ ನಿನಗಿಂತ ಜಾಸ್ತಿ ಸುಂದರವಾಗುತ್ತೆ ಅನ್ನೋದು ಫೀಲ್ ಆಗುತ್ತೆ, ಅದೇ ನಿನ್ನ ಬ್ಯೂಟಿ ಕಮ್ಮಿ ಆಗತ್ತಲ್ಲ ಅಂತ ಹೇಳ್ತಾರೆ. ಓ ರಾಯರು, ಶತಮಾನಗಳ ಮುಂದೆ ಹೋಗ್ಬಿಟ್ಟಿದ್ದೀರಾ ಅಂತ ಇಲ್ಲಿ ಅಭಿಗೆ ಶ್ರಾವಣಿ ಕಾಲು ಹೇಳ್ತಾರೆ. ಹೀಗೆ ತಮಾಷೆ ಮಾಡೋ ಸಾಕು, ಅದೇ ಹತ್ರ ಹೋಗು ಅಂತ ಹೇಳ್ತಾರೆ. ಕಾರಲ್ಲಿ ಬರುವಾಗ ಫೋನ್ ಮಾಡಿ ಏನೋ ಹೇಳ್ದಂಗಿತ್ತು ಅಂತ ಹೇಳ್ತಾರೆ. ಏನು ಅಂತ ಕೇಳ್ತಾರೆ. ಚಾನ್ಸ್ ಸಿಕ್ಕಿದ್ರೆ ಯಾವಾಗಲೂ ಕಣ್ಮುಂದೆ ಇರೋ ಹಾಗೆ ಮಾಡ್ಕೊಂಡ್ಬಿಡ್ತಿದ್ದೆ, ಹೇಳ್ದಂಗಿತ್ತು ಅಂತ ಹೇಳ್ತಾರೆ ಇಲ್ಲಿ. ಅದು ಈಗ ನೋಡಿದರೆ ಹೋಗುವಂತ ಇದೆಯಾ ಅಂತ ಹೇಳ್ತಾರೆ. ಆಗ ಈಗ ನನ್ನ ಅರ್ಜೆಂಟಾಗಿ ಕೆಲಸ ಬಿಟ್ಟು ಬರೋಂಗೆ ಮಾಡ್ತಿದ್ದೀಯಾ, ಅಮ್ಮ ಬಿಟ್ಟು ಕಾಲು ಹೇಳೋಕೆ ಏನಾದರೂ ಟ್ರೈ ಮಾಡಿದ್ರೆ, ನಾನು ನಿಜವಾಗ್ಲೂ ಅದ ರೀತಿ ಹೇಳಿಲ್ಲ, ನೀನು ಕೇಳಿಸ್ಕೊಳ್ಳೋ ರೀತಿ ಹೆಂಗಿರುತ್ತೆ, ಸರಿ ಮಯ ಇಲ್ಲ ಸತ್ಯ ಆಯ್ತಾ ಅಂತ ಹೇಳ್ತಾರೆ. ಹಾಗಿದ್ರೆ ಕಣ್ಣಲ್ಲೇ ಪ್ರೀತಿ ತೋರಿಸ್ತೀನಿ, ಆಮೇಲೆ ನಿನ್ನ ಕಣ್ಮುಂದೆ ತೋರಿಸ್ತಿದ್ದೀನಿ, ಯಾಕೆ ದೂರ ತಳ್ತಿದ್ದೀಯ ಅಂತ ಹೇಳ್ತಾರೆ. ಆಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಣ, ಆಯಿತು ಸರಿನಾ ಅಂತ ಹೇಳ್ತಾರೆ. ಈ ಕಡೆ ಆದ್ಯ ಹತ್ರ ಅಭಿ ಮತ್ತು ಶ್ರಾವಣಿ ಇಬ್ಬರು ಬರ್ತಾರೆ. ಇಲ್ಲಿ ಶ್ರಾವಣಿ, ಯಾಕೆ ಈ ಥರ ಆಗಿದೆ, ಏನಾಯಿತು, ಹುಷಾರಿಲ್ವಾ ಅಂತ ಇಲ್ಲಿ ಆದ್ಯನ ಕೇಳ್ತಾರೆ. ಕೇಳಿದ ತಕ್ಷಣ ಆದ್ಯ, ಏನಿಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ. ಮತ್ತು ಅಣ್ಣನ ಮುಂದೆ ಏನೋ ಹೇಳ್ತೀನಿ ಅಂದೆಲ್ಲ, ಹೇಳು ಸತ್ಯನ ಅಂತ ಹೇಳ್ತಾರೆ. ಆಗ ಶ್ರಾವಣಿಗೆ ಏನೂ ಹೇಳೋದಿಲ್ಲ, ಏನಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಯಾಕೆ ನೀನು ಹೇಳಾಗ್ತಾ ಇರಲಿಲ್ಲ, ಇಷ್ಟು ಮಟ್ಟ ಹೇಳ್ತೀನಿ ಅಂದಿದ್ರೆ ಹತ್ರ ಅದೇ ಹೇಳ್ಕೊ ಆದ್ಯ ಅಂತ ಇಲ್ಲಿ ಮತ್ತೆ ಇಲ್ಲಿ ಮನವಿ ಕೂಡ ಹೇಳ್ಕೊತಾರೆ. ಅಣ್ಣ ಅಂತ ಇಲ್ಲಿ ಬೈದಿಂದ ಅಣ್ಣ ಅದು ಅಂತ ಇಲ್ಲಿ ಏನಾದಿ ಹೇಳು ವಿಷಯ, ಯಾಕೆ ಈಗ ಈ ಥರ ಇದೆಯಾ, ನಾನು ಹತ್ರ ಹೇಳ್ಕೊಬಿಟ್ಟ, ನನ್ನ ಹತ್ರ ಹೇಳ್ಕೊಳಕ್ಕೆ ಇಷ್ಟಾಗಿ ಟೆನ್ಷನ್ ನಿನಗೆ ಅಂತ ಇಲ್ಲಿ ಆದ್ಯನ ಅಭಿ ಕೇಳ್ತಾನೆ. ಆದರೂ ಕೂಡ ಇಲ್ಲಿ ಆದ್ಯ ಹೇಳ್ತಾರೆ, ನಾನು ಆಗಲೇ ನಿನ್ನ ಹತ್ರ
ಮಾತಾಡ್ಬೇಕು ಅಂದ್ಕೊಂಡಿದ್ದೆ, ಆದರೆ ನಿಮ್ಮ ಮದುವೆ ಹತ್ರ ಬಂತಲ್ಲ ಅದಕ್ಕೆ ಟೆನ್ಷನಲ್ಲಿ ಇರ್ತಿ ಅಂತ ಸುಮ್ಮನೆ ಆದೆ ಅಂತ ಹೇಳ್ತಾರೆ. ಇಲ್ಲಿ ಆದೆ ಏನೂ ಹೇಳ್ಕೊಳ್ಳೋದಿಲ್ಲ, ಅದಕ್ಕೆ ಏನಾಗುತ್ತೋ ಆಗಲಿ ಹೇಳಿಬಿಡು ಸತ್ಯನ, ಯಾಕೆ ಈ ಥರ ಮುಚ್ಚಿಡ್ತಿದ್ಯಾ ಅಂತ ಹೇಳ್ತಾರೆ. ಅವಳು ಏನೂ ಹೇಳೋಕ್ಕೆ ಇಷ್ಟಪಡ್ತಿಲ್ಲ, ನೀವ್ಯಾಕೆ ಅವಳಿಬ್ರು ಅಷ್ಟೊಂದು ಫೋರ್ಸ್ ಮಾಡ್ತಿದ್ದೀರಾ, ಏನು ನಿಮ್ಮ ಕತೆ, ಮನೇಲಿರೋ ನೆಮ್ಮದಿನ ಕೆಡಿಸ್ಬೇಕಂತ ಹೇಳ್ತಾರೆ. ಶ್ರಾವಣಿ ಯಾವಾಗಲೂ ಮದುವೆ ನಿಲ್ಸಲ್ಲೇ ಇರ್ತೀಯ, ಆದ್ಯ ವಿಷಯದಲ್ಲಿ ಯಾಕೆ ಈ ಥರ ಆಡ್ತಿದ್ಯಾ ಅಂತ ಹೇಳ್ತಾರೆ. ಇಲ್ಲಿ ಆದ್ಯ ಆ ಭಯ ಪಟ್ಟಿರ್ತಾರಲ್ಲ, ಹೇಳೋದೇ ಇಲ್ಲ, ಅದಕ್ಕೆ ನಾನು ಏನು ಹೇಳೋ ಸರಿ ಇಲ್ಲ, ನಾನು ಒಬ್ಬಳೇ ಒಂಟಿಯಾಗಿರೋಕ್ಕೆ ಬಿಟ್ಬಿಡಿ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಶ್ರಾವಣಿ ಕೋಪ ಮಾಡ್ಕೊಂಡು ಹೊರಟ್ಬಿಡ್ತಾರೆ. ಆಮೇಲೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.